ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾರಾಯಣ ಸ್ವಾಮಿ, ನಿವೃತ್ತ ತಾಲೂಕು ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಬೇಲೂರು. ಇವತ್ತು ನಾನು ಮಾತಾಡುವಂಥ ಟಾಪಿಕ್ಕು ಈ ವೈರಸ್. ಈ ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ಬಂದು ಹೋದ್ಮೇಲೆ 2019ರಿಂದ 19, 20, 21 ಏನು 3 ವೇವ್ ಬಂದು ಹೋದಾದಮೇಲೆ ಈಗ ರೀಸೆಂಟಾಗಿ ಅಂದರೆ ಕಳೆದ 1 ತಿಂಗಳಿಂದ 3 ವೈರಸ್ಗಳು ನಮ್ಮ ಇಡೀ ಪ್ರಪಂಚನೇ ಕಾಡೋದಕ್ಕೆ ಸ್ಟಾರ್ಟ್ ಆಗಿವೆ. ಅದರಲ್ಲಿ ಮೊದಲನೇದಾಗಿ ಎಬೋಲಾ ವೈರಸ್ ಅಂತ. ಇದು ಆಫ್ರಿಕಾ ದೇಶಗಳಲ್ಲಿ ಹೆಚ್ಚಾಗಿ ಮೊದಲೆಲ್ಲ ಇತ್ತು. ಇದು ಆ್ಯಕ್ಚುಲಿ 2007ರಲ್ಲಿ, ಆಮೇಲೆ ಅದಕ್ಕೆ ಮೊದಲು, ಅನಂತರ 3-4 ಸಲ ಇದು ಬಂದು ಹೋಗಿದೆ. ಆವಾಗ ಸುಮಾರು ಸಾವು ನೋವುಗಳು ಸಂಭವಿಸಿದೆ. ಈಗ ಕಳೆದ 1 ತಿಂಗಳಿಂದ ಈ ಕಡೆ ಕ್ಯಾಂಬೋಡಿಯಾ, ಆಮೇಲೆ ಇನ್ನೂ ಸೌತ್ ಆಫ್ರಿಕನ್ ಕಂಟ್ರೀಸ್ ಕಡೆ ಇದು ತುಂಬಾ ಜಾಸ್ತಿಯಾಗಿ ತುಂಬಾ ಸಾವು ನೋವುಗಳು ಸಂಭವಿಸ್ತವೆ. ಹಂಗಾಗಿ ಈ ವೈರಸ್ನ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕಂತಂದರೆ ಮೊದಲು ನಾವು ಕೊರೋನಾ ವೈರಸ್ನೂ ಸಹ ಅದು ಚೀನಾದಿಂದ ಬಂದಂಥ ಸಂದರ್ಭದಲ್ಲಿ ನಾವು ನೆಗ್ಲೆಕ್ಟ್ ಮಾಡಿ ತುಂಬ ನಮ್ಮ ದೇಶ ಆರ್ಥಿಕ ಸಂಕಷ್ಟಕ್ಕೀಡಾಯಿತು. ಎಷ್ಟೋ ಜನ ಪ್ರಾಣಗಳನ್ನ ಕಳ್ಕೊಂಡ್ರು, ವೈದ್ಯರು ಪ್ರಾಣಗಳು ಕಳ್ಕೊಂಡ್ರು, ನರ್ಸುಗಳು ಪ್ರಾಣ ಕಳ್ಕೊಂಡ್ರು, ಆಮೇಲೆ ಸುಮಾರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋಂಥವ್ರು ಪ್ರಾಣ ಕಳ್ಕೊಂಡ್ರು. ಹಾಗಾಗಿ ಈಗಲೇ ನಮ್ಮ ಭಾರತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಏನು ಆ ದೇಶಗಳಿಂದ ಬರೋಂಥ ಜನರನ್ನು ಅಲ್ಲೇ ಏರ್ಪೋರ್ಟ್ನಲ್ಲೇ ಆದಷ್ಟು ಸ್ಕ್ರೀನ್ ಮಾಡಿ ಇದು ಮಾಡೋವಂಥದ್ದು. ಆಮೇಲೆ ಇಲ್ಲಿನೂ 2 ಹಾಸ್ಪಿಟ್ಲು, ಬೆಂಗಳೂರಿನಲ್ಲೇ 2 ಹಾಸ್ಪಿಟ್ಲ್ಗಳನ್ನ ಕ್ವಾರಂಟೈನ್ ಸೆಂಟರ್ಗಳು ಮಾಡಿದೆ. ಹಂಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು. ಇದನ್ನು ಎದುರ್ಕೊಳ್ಳೋಂಥದ್ದು ಏನಿಲ್ಲ, ಎಲ್ಲದಕ್ಕೂ ಒಂದು ಇದಿದೆ. ಇದು ಮಾಮೂಲಿ ಸಿಮ್ಟಮ್ಸ್ ಥರನೇ ಇರುತ್ತೆ. ಮೈಕೈ ನೋವು ಬರೋದು, ಹೊಟ್ಟೆ ನೋವು ಬರೋದು, ವಾಂತಿ ಆಗೋದು, ಭೇದಿ ಆಗೋವಂಥದ್ದು, ಕಾಲು ಸೆಳೆತಗಳು ಬರೋವಂಥದ್ದು, ತುಂಬಾ ಸಿವಿಯರ್ ತಲೆನೋವು ಬರೋವಂಥದ್ದು, ಆಮೇಲೆ ತುಂಬ ಸುಸ್ತಾಗೋವಂಥದ್ದು ಇದೆ. ಅದನ್ನು ವ್ಯಾಕ್ಸಿನನ್ನು ಸಹ ಅವಾಗ ಕಂಡುಹಿಡಿದಿರಲಿಲ್ಲ. ಈಗ ಕಂಡುಹಿಡಿಯೋದಕ್ಕೆ ನಿನ್ನೆ WHO ಡಿಕ್ಲೇರ್ ಮಾಡಿದೆ. ಇದನ್ನು ಸಹ ಮೆಡಿಕಲ್ ಎಮರ್ಜೆನ್ಸಿ ಅಂತ ತುರ್ತು ಇದು ಅಂತ ಪ್ರಪಂಚದಾದ್ಯಂತ ಅಂತ ಇದನ್ನು ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದೆ. ಹಾಗಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಇದು ಏನದಿಂದ ಬರುತ್ತೆ ಅಂತಂದರೆ ಬಾವಲಿಗಳು ಅದು ಮಂಗಗಳನ್ನ ಕಚ್ಚಿ, ಮಂಗಗಳಿಂದ ಮನುಷ್ಯರಿಗೆ ಈ ಥರ ಇದು ಸ್ಪ್ರೆಡ್ ಆಗುವಂಥದ್ದು. ಇದನ್ನು ವ್ಯಾಕ್ಸಿನ್ ಇನ್ನೂ ಕಂಡುಹಿಡಿದಿಲ್ಲ. ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೆ ಅಟ್ಲೀಸ್ಟ್ ಒಂದು 6 to 9 months ಬೇಕು. ಅದರಿಂದ ಇದು ಎಚ್ಚರಿಕೆ ತಗೊಂಡ್ರೆ ಒಳ್ಳೆಯದು. ಅದೊಂದು ವೈರಸ್ ಆಯಿತು. ಇನ್ನೊಂದು ವೈರಸ್ಸು ಸದ್ಯಕ್ಕೆ ಎಲ್ಲ ಕಡೆಯೂ ಬರ್ತಾ ಇರೋವಂಥದ್ದು ಹ್ಯಾಂಟಾ ವೈರಸ್ ಅಂತ. ಹ್ಯಾಂಟಾ ವೈರಸ್ ಅಂದರೆ ಇದು ಇಲಿಗಳಿಂದ ಬರೋವಂಥದ್ದು. ಆಲ್ಮೋಸ್ಟ್ ಈಗ ಹಳ್ಳಿಗಳ ಕಡೆ, ಆಮೇಲೆ ತುಂಬ ಶೆಡ್ಗಳಿರೋವಂಥದ್ದು, ಆಮೇಲೆ ಯಾವ್ದನ್ನ ಸ್ಟೋರೇಜ್ ಮಾಡೋವಂಥದ್ದು ಕಡೆ ಇಲಿಗಳು ಜಾಸ್ತಿ ಇರುತ್ತೆ. ಅದು ಮನೆಗಳು ಸುತ್ತಮುತ್ತಲು ಮನೆ ಒಳಗಡೆ ಕ್ಲೀನ್ಲಿನೆಸ್ ಇಲ್ಲ ಅಂತಂದರೆ ಇಲಿಗಳು ವಾಸ ಮಾಡ್ತದೆ. ಇಲಿಗಳಿಂದ ಕಚ್ಚೋದ್ರಿಂದ ಬರಲ್ಲ ಇದು. ಆ್ಯಕ್ಚುಲಿ ಅದು ಟಾಯ್ಲೆಟ್ ಮಾಡುತ್ತೆ, ರೀಸಸ್ ಮಾಡುತ್ತೆ, ಅದು ಎಂಜಲೇನು ಬಿದ್ದಿರುತ್ತೆ, ಅದರಲ್ಲಿ ವೈರಸ್ ಇರುತ್ತೆ. ಹಾಗಾಗಿ ಏನು ಇದನ್ನು ಗಲೀಜು ಮಾಡಿರುತ್ತೆ, ಅದನ್ನು ನಾವು ಆದಷ್ಟು ಮುಟ್ಟದಿರೇ ಇರೋದ್ರೆ ಒಳ್ಳೆಯದು. ಇದು ನಾವು ಅದನ್ನು ಉಸಿರಾಟದಿಂದ ನಾವು ಈಗ ಅದೇನು ಗಲೀಜು ಮಾಡಿರುತ್ತೆ ಅದನ್ನು ನಾವು ಉಸಿರಾಟದ ಮೂಲಕ ಕ್ಲೀನ್ ಮಾಡೋವಾಗ ಎಳ್ಕೊಂಡ್ರೆ ಆ ವೈರಸ್ ಎಂಟ್ರಿ ಆಗಿ ಅದನ್ನು ಸಹ ತುಂಬಾ ಡೇಂಜರಸ್ ಅದು. ಈಗ ನಮ್ಮ ಇಂಡಿಯಾ ದೇಶದಲ್ಲಿ ಅಷ್ಟೊಂದು ಇದಾಗಿಲ್ಲ, ಲೋ ಲೆವೆಲಲ್ಲೇ ಇದೆ, ಅಲ್ಲೆಲ್ಲೆಲ್ಲಿದೆ. ಇದೇನು ಪ್ಯಾಂಡಮಿಕ್ ಏನಾಗಿಲ್ಲ ಅಥವಾ ಎಂಡಮಿಕ್ ಏನಾಗಿಲ್ಲ, ಅಲ್ಲೆಲ್ಲೆಲ್ಲಿ ಸ್ವಲ್ಪ ಇದೆ. ಹಂಗಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರೋದು ಒಳ್ಳೆಯದು. ಆದಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ, ಆಮೇಲೆ ಇದನ್ನು ಏನು ಸ್ಟೋರ್ ಕೀಪರ್ಸ್ ಇರ್ಬೋದು, ಆಮೇಲೆ ಕ್ಲೀನ್ ಮಾಡೋವಂಥವರು, ಆಮೇಲೆ ನಮ್ಮ ಪೌರ ಕಾರ್ಮಿಕರು ಮಾಡೋವಂಥ ಸಂದರ್ಭದಲ್ಲಿ ಮಾಸ್ಕ್ ಹಾಕ್ಕೊಳ್ಳೋವಂಥದ್ದು, ಕೈಗೆ ಗ್ಲೌಸ್ ಹಾಕ್ಕೊಂಡು ಅದನ್ನು ಇಲಿಗಳು ಗಲೀಜು ಕ್ಲೀನ್ ಮಾಡೋವಂಥದ್ದು, ಆಮೇಲೆ ಬ್ಲೀಚಿಂಗ್ ಪೌಡ್ರ್ ನೀರು ಹಾಕಿ ಅದನ್ನು ಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡೋವಂಥದ್ದು ಒಳ್ಳೆಯದು. ಯಾಕಂದರೆ ಹಂಗೆ ಗುಡಿಸೋಕೆ ಹೋದರೆ ಆ ವೈರಸ್ಸು ಮೂಗಿನ ಮೂಲಕ ದೇಹಕ್ಕೆ ಎಂಟ್ರಿ ಆಗಿ ಇದು ನಮಗೆ ತೊಂದರೆ ಮಾಡೋವಂಥದ್ದು. ಇದನ್ನು ಸಹ ಪ್ರಾಣಕ್ಕೆ ಅಪಾಯ. ಅದೇನಾದರೂ ನಮಗೆ ವೈರಸ್ ಬಂದು ತಕ್ಷಣ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದರೆ. ಆಮೇಲೆ 3ನೇ ವೈರಸ್ಸು ಮತ್ತು ಈಗ ಸಿಂಗಪೂರ್ನಲ್ಲಿ ಕೊರೋನಾ ವೈರಸ್ಸು ಬರ್ತಾ ಇದೆ. ಈಗ ಸುಮಾರು ಒಂದು 5-6 ಸಾವಿರ ಜನಕ್ಕೆ ಅಟ್ಯಾಕ್ ಆಗಿದೆ. ಯಾಕೆ ಸಿಂಗಪೂರಿನಿಂದ ಸುಮಾರು ಪ್ರವಾಸಿಗರು
ಭಾರತದಿಂದ ಸಿಂಗಪೂರ್ಗೆ ಹೋಗ್ತಾರೆ, ಸಿಂಗಪೂರಿಂದ ಭಾರತಕ್ಕೆ ಬರ್ತಾರೆ. ಸಿಂಗಪೂರ್ನಲ್ಲಿ ಹಲವಾರು ದೊಡ್ಡ ದೊಡ್ಡ ಹೈಟೆಕ್ ಹಾಸ್ಪಿಟ್ಲ್ಗಳಿದೆ. ಆದ್ರೂ ಸಹ ಸುಮಾರು ಈಗ ಒಂದು ವಾರದಿಂದ 5-6 ಸಾವಿರ ಜನ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹೊಸ ಕೇಸುಗಳು ಪತ್ತೆಯಾಗಿದೆ. ಅದ್ರ ಬಗ್ಗೆ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇದು ಬೇರೆ ಸ್ಟ್ರೈನು, ಇದು ಈಗ ಬರ್ತಾ ಇರೋದು ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಆದಷ್ಟು ಅದಕ್ಕೆ ಮಕ್ಕಳು, ಪ್ರೆಗ್ನೆಂಟ್ ಲೇಡೀಸು, ಬಾಣಂತಿಯರು, 60 ವರ್ಷದ ಮೇಲ್ಪಟ್ಟವರು, ಇದು ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅಂಥವ್ರಿಗೆ, ಅಂದರೆ ಡಯಾಬಿಟೀಸು, ಕ್ಯಾನ್ಸರು, ಈ ಥರ ಪೇಷಂಟ್ಸ್ಗೆ ಬೇಗ ಅಟ್ಯಾಕ್ ಆಗೋ ಸಾಧ್ಯತೆಗಳಿದೆ. ಮುನ್ನೆಚ್ಚರಿಕೆ ತಗೊಂಡ್ರೆ ಒಳ್ಳೆಯದು. ಮಾಸ್ಕ್ ಹಾಕ್ಕೊವಂಥದ್ದು, ನೆಗಡಿ ಕೆಮ್ಮಿದ್ರೆ ಮಾಸ್ಕ್ ಹಾಕುವಂಥದ್ದು, ಆದಷ್ಟು ಅನ್ನೆಸರಿ ಓಡಾಟ ಮಾಡದಿರೋಂಥದ್ದನ್ನು ಮಾಡಿದ್ರೆ ಖಂಡಿತವಾಗಲೂ ಈ 3 ವೈರಸ್ಗಳಿಂದ ನಾವು ದೂರ ಇರ್ಬೋದು. ಇದು ನಾನು ಭಯಪಡಿಸ್ತಾ ಇಲ್ಲ, ಇದು ಈ ವೈರಸ್ಗಳು ಮತ್ತೆ ಇವೆ ಅಂತ ನಾನು ಈ ಮಾಧ್ಯಮದ ಮೂಲಕ ತಿಳಿಸಲು ಇಚ್ಛೆಪಡ್ತೀನಿ. ಇದು ಹೆಂಗಿರುತ್ತೆ, ಏನೇನಿರುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಎಚ್ಚರಿಕೆಯಿಂದ ಇದ್ದರೆ ಖಂಡಿತವಾಗಲೂ ಈ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಸನ ಸಮಾಚಾರ, ನೈಜ ಸುದ್ದಿಗಳ ಅನಾವರಣ.